ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಪಿಯಾಜಿಯೋ ಅಪೆ ಸಿಟಿ ಗಾಡಿ, ಒಂದು ಡೀಸೆಲ್ ಇಂಜಿನ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಂದು ಕಡಿಮೆ ರೇಟಲ್ಲಿ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇದೇ ಥರ ನಾವು ಯಾವುದಾದ್ರೂ ಗಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಅಪೆ ಡೀಸೆಲ್ ಇಂಜಿನ್ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಅಪ್ಪೆ ಸಿಟಿ ಆರ್ಡರ್ ಅನ್ನೋದು ಅಪ್ಪೆ ಸಿಟಿ ಸರ್, ಅದು ಬೇರೆ ಡಿಸ್ಟಿಕ್ ಸಿ ಕೊಡಲ್ಲ ಸರ್. ಅದು ಏನಕ್ಕಂದ್ರೆ ಅದು ಲೋಕಲ್ ಗಾಡಿ ಅಲ್ಲ ಸರ್. ಹಾಂ, ಇನ್ನು ಸಿ ತೆಕ್ಕೊಟ್ರು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗಲ್ಲ ಸರ್. ಅದು ಏನು ಪ್ರಾಬ್ಲಮ್ ಅದು? ಇಲ್ಲ ಸರ್, ಅದು ಸಿಟಿ ಗಾಡಿ ಬೇರೆ ಕಡೆ ಸಿ ಕೊಡಲ್ಲ ಸರ್. ಈಗ ಒಂದು 8-9 ತಿಂಗಳ ಸರ್ ಬಂದ್ ಮಾಡಿದ್ರೆ ಆಯ್ತು. ನಿಮಗೆ ಹಾಂ ಹಾಂ, ಅಂದರೆ ಪರ್ಮಿಟ್ ಕೊಡ್ತಾ ಇಲ್ಲ ಬೇರೆ ಕಡೆಗೆ? ಪರ್ಮಿಟ್ ಬೇರೆ ಕಡೆ ಕೊಡಲ್ಲ ಸರ್. ಅದು ಲೋಕಲ್ ಗಾಡಿ ಮಾತ್ರ ಇದೆ. 33 ಎಲ್ಲಿದೆ ಅಷ್ಟು ಮಾತ್ರ ಕೊಡೋದು ಸರ್. ಅದು ಹಾಂ, ಅಂದರೆ ನಾವು ತೆಗೆದುಕೊಟ್ರು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗಲ್ಲ ಸರ್. ಅದು ಓಕೆ ಓಕೆ, ಅಂದರೆ ಅವ್ರು ಲೋಕಲ್ 33 ಪಾಸಿಂಗ್ ಇದ್ದರೆ ಅಲ್ಲೇ ಮಾಡಬೇಕು? 33 ಪಾಸಿಂಗ್ ಅಲ್ಲಿ ತನಕ ಮಾಡ್ಬೋದು ಸರ್. ಅದೇ ಆರ್ ಟಿ ಒ ಲೋಕಲ್ ಯಾರು ಬರ್ತಾರೋ ಅವರೇ ತಗೊಂಡು ಬೇಕಾದ್ರೆ ಅಲ್ಲೇ ಸರ್. ಓಡಿಸ್ಕೊಂಬೋದು? ಯಾವುದೇ ಗಾಡಿ ಅದ್ರ ಸರ್, ಅವಾಗ ಬೆಂಗಳೂರಿಂದ ತಂದೀವಿ ಸರ್. ಇವಾಗೆಲ್ಲ ಆಗಲ್ಲ ಸರ್, ಬಂದ್ ಮಾಡಿದ್ದಾರೆ ಅದನ್ನ. ಹ್ಞೂ ಹ್ಞೂ ಹ್ಞೂ, ಅದೇ ಪರ್ಮಿಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಡ್ತಾ ಇಲ್ಲ? ಕೊಡ್ತಾ ಇಲ್ಲ ಸರ್, ಸಣ್ಣ ಗಾಡಿ ಮಾತ್ರ. ದೊಡ್ಡ ಗಾಡಿ ಕೊಡ್ತಾ ಇದ್ದಾರೆ ಸರ್. ಹ್ಞೂ ಹ್ಞೂ, ಓಕೆ. ಈಗ ಗಾಡಿ ಯಾವ್ದು ಮಾಡಲಿದ್ದು? 16 ಸರ್, 2016. ಓಕೆ. ಓನರು? ಓನರು ಎಷ್ಟು 5-6 ಆಗಿದ್ದಾರೆ ಸರ್, ಅಷ್ಟು ನೋಡಿಲ್ಲ ನಾನು. ಹ್ಞೂ, ಓನರ್ ನೀವೇನಾ? ನಾವೇ ಓನರ್ ಸರ್, ನಮ್ಮ ಹೆಸರು ಇದೆ ಸರ್, ಎಲ್ಲಪ್ಪ ಅಂತ. ಹ್ಞೂ, ಓಕೆ. ಟೈರ್ ಎಲ್ಲ ಹೆಂಗಿದೆ ಗಾಡಿದು? ಟೈರು 3 ಟೈರ್ ಸಿಲ್ಲಿದೆ ಸರ್. ಹ್ಞೂ ಇನ್ಸೂರೆನ್ಸ್ ಕಟ್ಟಿ 1.5-2 ತಿಂಗಳು ಆಗಿದೆ ಬರೋ ಅಷ್ಟೇ ಸರ್. ಹ್ಞೂ ಮೊನ್ನೆ ಇಂಜನ್ ಕೆಲಸ ಮಾಡಿಸಿನಿ ಸರ್. ಹ್ಞೂ, ಮತ್ತೇನಂದ್ರೆ ಆಯ್ತು ಇಷ್ಟೇ ಸರ್. ಇವಾಗ ಸ್ವಲ್ಪ ಸೀಟ್ ಕವರ್ ಎಫ್ ಸಿ ಇನ್ನೂ ಇದೆ ಸರ್, ಇನ್ನೂ 28 ಗಂಟೆ ಇದೆ ಸರ್. 28 ಎಫ್ ಸಿ ಇಲ್ಲ ಸರ್, ಎಫ್ ಸಿ ಇಲ್ಲ ಸಾರಿ, ಎಫ್ ಸಿ ಇಲ್ಲ. ಅದು ಪರ್ಮಿಟ್ ಮಾತ್ರ ಇರೋದು 28 ಗಂಟೆ ತನಕ. ಹ್ಞೂ, ಪರ್ಮಿಟ್ 28 ಗಂಟೆ ಆದರೆ ಎಫ್ ಸಿ ಇಲ್ಲ ಸರ್. ಎಫ್ ಸಿ ಮುಗಿದು 1-1.5-2 ತಿಂಗಳು 3 ತಿಂಗಳು ಆಯ್ತು ಸರ್, ನೋಡಿಲ್ಲ. 2-3 ತಿಂಗಳು ಆಗಿದೆಯಾ? ಹಾಂ, ಆಗಿರ್ಬೋದು ಸರ್. ಓಕೆ. ನಿಮ್ಮ ಲೋಕಲ್ ಯಾರು ಬಂದರೆ ಎಫ್ ಸಿ ಮಾಡಿಸ್ಕೊಡ್ತೀರಾ? ಹಾಂ, ಮಾಡಿಸ್ಕೊಡ್ತೀನಿ ಸರ್. ಹ್ಞೂ, ಯಾಕಂದರೆ ಮತ್ತೆ ಲೇಟ್ ಮಾಡಿದ್ರೆ ಒಂದು ತಿಂಗಳಿಗೆ 500 ರೂಪಾಯಿ ಫೈನ್ ಇರುತ್ತೆ. ಹೌದು ಸರ್, ಹೌದು ಸರ್. ಹಾಂ, ಮತ್ತು ಈ ಗಾಡಿ ಕಂಡೀಷನ್ ಹೆಂಗಿದೆ? ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಮೊನ್ನೆನೇ ಮಾಡಿಸಿನಿ ಸರ್, 2 ತಿಂಗಳಾಗಿಲ್ಲ ನಾನು ಮಾಡಿಸಿದ್ದು ಸರ್. ಹ್ಞೂ, ಪೂರ್ತಿ ಇಂಜಿನ್ ಕೆಲಸ ಮಾಡಿಸಿರಾ? ಇಲ್ಲ ಸರ್, ಆಫ್ ಮೇಜರ್ ಮೇಲೆ ಬೋರು 16 ಬೋರು 2 ಕೆಲಸ ಮಾತ್ರ ಮಾಡಿಸಿದ್ರು ಅಷ್ಟೇ. ಬಂದಿರುತ್ತೆ ಸರ್ ಕೆಲಸ, ಬೇರೆ ಬಂದಿರಲಿಲ್ಲ. ಹ್ಞೂ, ರನ್ನಿಂಗಲ್ಲಿ ಏನೋ ವಾಲ್ ಕಟ್ಟಾಗಿ ಸ್ವಲ್ಪ ಕಿಚನಲ್ಲಿ ಬೋರ್ ಹೋಗಿತ್ತು ಸರ್. ಬೋರ್ ಕೆಲಸ 2 ಕೆಲಸ ಅಷ್ಟೇ ಮಾಡ್ತಿರೋದು ಸರ್. ಹ್ಞೂ ಹ್ಞೂ ಹ್ಞೂ, ಪೂರ್ತಿ ಕೆಲಸ ಏನು ಬಂದಿರಲ್ಲ ಸರ್, ಮಾಡಿಲ್ಲ. ಸ್ಟೆಪ್ನಿ ಇದೆ, ಹ್ಞೂ ಇರೋದು ಸ್ಟೆಪ್ನಿ ಇದೆ, ಆದರೆ ಸ್ಟೆಪ್ನಿ ಥರನೇ ಇದೆ ಸರ್. ಪೂರ್ತಿ ಏನು ಕಂಡೀಷನ್ ಇಲ್ಲ. ಹ್ಞೂ, 3 ಟೈರ್ ಮಾತ್ರ ಕಂಡೀಷನ್ ಇದೆ ಸರ್. ಓಕೆ. ಸೆಲ್ಫ್ ಕಂಡೀಷನ್ ಆಗಿದೆಯಾ? ಸ್ವಲ್ಪ ಇದೆ ಸರ್, ಆದರೆ ಸ್ವಲ್ಪ ಹೇಳ್ತಲ್ಲ ಸರ್. ನಾವು ಅದಕ್ಕೆ ಅದು ಅದರಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಹ್ಞೂ, ಏನು ಬ್ಯಾಟ್ರಿ ಇದೆಯಾ ಇಲ್ಲ? ಬ್ಯಾಟ್ರಿ ಇದೆ ಸರ್. ಅದು ಸ್ಟಾರ್ಟರ್ ನಾನು ಏನೋ ಸರ್ ಮುಂಚೆಯಿಂದ ನಾವು ಅದೇ ಗೂಡ್ಸ್ ಗಾಡಿ ಓಡಿಸಿದ್ದೀನಿ ಸರ್. ಅದು ಸ್ವಲ್ಪ ಇಲ್ಲದ ಗಾಡಿ ಹಂಗೆ ಮೊನ್ನೆ ಸ್ಟಾರ್ಟರ್ ಕೆಲಸಕ್ಕೆ ಬಂದು ಬಿಚ್ಚಿ ಮನೇಲಿ ಇಟ್ಟಿದ್ದೀನಿ ಸರ್. ಸ್ಟಾರ್ಟರ್ ಕೊಡ್ತೀನಿ ಸರ್, ಹಂಗೇನಿಲ್ಲ. ಹ್ಞೂ ಹ್ಞೂ, ಅಂದರೆ ಸ್ಟಾರ್ಟ್ ರೆಡಿ ಮಾಡಿಸಿದ್ರೆ ಯೂಸ್ ಆಗುತ್ತೆ? ಹಾಂ, ಯೂಸ್ ಆಗುತ್ತೆ ಸರ್, ಯೂಸ್ ಆಗುತ್ತೆ. ಹ್ಞೂ ಹ್ಞೂ, ಓಕೆ. ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾವಾ? ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಹ್ಞೂ, ಏನು ಸೀಟ್ ಕವರ್ಸು? ಸೀಟ್ ಕವರು ಮಧ್ಯದಲ್ಲಿ ಇದು ಪ್ಯಾಸೆಂಜರ್ ಕುಂದ್ರೆ ಸೀಟ್ ಕವರ್ ಮಾತ್ರ, ಮ್ಯಾಗಿನ ಕವರ್ ಅಷ್ಟೇ ಇರುತ್ತೆ ಸರ್, ಅಷ್ಟೇ. ಹ್ಞೂ, ಅದನ್ನು ಸರ್ ಅದನ್ನು ಮಾಡಿಸ್ಕೊಡ್ತೀನಿ ಸರ್, ಹಂಗೇನಿಲ್ಲ. ಅದನ್ನು 500-600 ರೂಪಾಯಿ ನಾನು ಮಾಡಿಕೊಡ್ತೀನಿ. ಓಕೆ. ಒರಿಜಿನಲ್ ಪೇಂಟಾಗಿದೆಯಾ ಗಾಡಿ? ಇಲ್ಲ ಸರ್, ಒಂದು ಸಲ ಅವ್ರ ಮೊದಲ ಪಾರ್ಟಿನೇ ಅದು ಟಾಪ್ ಹಾಕ್ಸಿದ್ರು ಸರ್. ಮ್ಯಾಗಿಂದ ಕಂಪ್ನಿ ಟಾಪ್ ಇತ್ತು, ಅದು ಟಾಪ್ ಹಾಕ್ಸೋಕ್ಕೋಸ್ಕರ ಸಿಂಗಲ್ ಕೋಟ್ ಹೊಡಿಸಿದ್ರು ಸರ್. ಪೇಂಟ್ ಆಗಿದೆ ಅದು. ಹ್ಞೂ ಹ್ಞೂ, ಇರೋದು ಒರಿಜಿನಲ್ ಪೇಂಟ್ ಚೆನ್ನಾಗಿತ್ತು ಸರ್. ಇರೋದು ನಮ್ಮ ಕೊಡೋ ಟೈಮಲ್ಲಿ ಪೇಂಟ್ ಮಾಡಿಸಿದ್ರು ಅವರು. ಹ್ಞೂ ಹ್ಞೂ ಹ್ಞೂ, ಸರಿ. ಈ ಗಾಡಿ ಇರೋದು ಎಲ್ಲಿ? ಯಾದಗಿರಿ ಸರ್. ಯಾದಗಿರಿ ಅಲ್ಲೇನಾ? ಹಾಂ, ಲೋಕಲ್ ಸರ್. ಇಲ್ಲ, ಮೇನ್ ಸ್ಟೇಷನ್ ಇದೆ ಸರ್, ಮೇನ್ ಬ್ರಾಂಚ್ ಸ್ಟೇಷನ್ ಇದೆ. ಎಸ್ ಬಿ ಐ ಬ್ಯಾಂಕ್ ಹಿಂದೆ ಇದೆ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 80 ಹೇಳ್ತೀವಿ ಸರ್. ಹ್ಞೂ, ಏನಾದ್ರು ಸುರಕ್ಷ ಕಡಿಮೆ ಮಾಡ್ಬೋದು ಸರ್. ಓಕೆ. 16 ಮಾಡಲು 80 ಹೇಳ್ತಿದ್ದೀರಾ? ಹಾಂ ಸರ್. ಎಫ್ ಸಿ ಎಲ್ಲ ಮಾಡಿಸ್ಕೊಡ್ತೀರಾ? ಹಾಂ, ಮಾಡಿಸ್ಕೊಡ್ತೀನಿ ಸರ್. ಓಕೆ. ಬಂದಾಗ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಫಿಕ್ಸ್ ರೇಟ್ ಅಂತ ಆಗಲ್ಲ ಸರ್, ಶೋರೂಮ್ ಗಾಡಿಯಲ್ಲಿ. ಹ್ಞೂ ಹ್ಞೂ ಹ್ಞೂ,
ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಇದು ಡೀಸೆಲ್ಲ ಏನು ಯಾವ್ದು ಬರುತ್ತೆ ಸರ್? ಇದು ಎಲ್ ಪಿ ಜಿ ಡೀಸೆಲ್ ಸರ್, ಡೀಸೆಲ್ ಸರ್, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿನಾ? ಹಾಂ ಸರ್. ಏನು ಮೈಲೇಜ್ ಬರುತ್ತೆ ಸರ್ ಇದು? ಇದು ಸರ್ 38ರಿಂದ 40 ಮೈಲೇಜ್ ಆರಾಮ್ ಬರುತ್ತೆ ಸರ್. ಲೋಕಲಲ್ಲಿ 30 ಮೇಲೇ ಬರೋದು. ಹ್ಞೂ. ಹಾವೇದಲ್ಲಿ ಹೋದ್ರೆ 38-40 ಬರುತ್ತೆ ಸರ್. ಅವ್ನು ಬೇಕಾದ್ರೆ ಚೆಕ್ ಮಾಡಿ ತೊಗೊಳ್ಳಿ ಸರ್ ಮೈಲೇಜ್ ಮಾತ್ರ. ಹ್ಞೂ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ಸರ್, ಇದೆ ಹಾಕಿ ಸರ್. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೇ ಓನರ್ ಅಂದರೆ ಈ ಗಾಡಿ ಓನರ್ ನಂಬರೇ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ, ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.